ಯಾವಾಗ ಮದುವೆ ಅಂತ? ಯಾರ್ದು? ನಂದು ನೋಡೋಣ, ಹುಡುಗಿ ಸಿಗಬೇಕಲ್ಲ ಫಸ್ಟು. ಹುಡುಗಿ ಸಿಕ್ಕಿದ ಮೇಲೆ ಐ ಥಿಂಕ್ ಖಂಡಿತ ನೆಕ್ಸ್ಟ್ ಇಯರ್ ಅಂತೂ ಮದುವೆ ಆಗಬೇಕು. ಯಾಕಂದರೆ ಹುಡುಗಿ ತುಂಬ ಡಿಲೇ ಆಗ್ಬಿಡೈತೆ. ಸೊ ಅಪ್ಪ ಅಮ್ಮನೂ ಲೈಕ್ ಸಾಕು, ಇನ್ನೂ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಮದುವೆ ಮಾಡ್ಕೊಬೇಕು ಅಂತ. ಸೊ ಐ ಥಿಂಕ್ ನೆಕ್ಸ್ಟ್ ಇಯರ್ ಏನಾದರೂ ಪ್ಲ್ಯಾನ್ ಮಾಡಿ, ಗೊತ್ತಿಲ್ಲ ಅವರೇ ಹುಡುಕ್ತಾರೆ ಇಲ್ಲ ನಾನೇ ಹುಡ್ಕೊಬೇಕಾ. ನಮ್ಮಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ, ಇವಾಗ ನಿನ್ನ ಫೋಟೋ ತೊಗೊಂಡು ಹೋಗಿ ತೋರಿಸಿ, ಇಲ್ಲ ಆ ಹುಡುಗಿ ಫೋಟೋ ತೊಗೊಂಡು ನಿನಗೆ ತೋರಿಸಿ, ನಿನಗೆ ಇಷ್ಟ ಅಷ್ಟೊಂದು ಪೇಷನ್ಸ್ ನನಗಿಲ್ಲ, ನಿನಗೆ ಯಾರು ಇಷ್ಟನೋ ಕರ್ಕೊಂಬ, ನಿನಗೆ ಓಕೆ ಅಂದರೆ ನಮಗೂ ಓಕೆ ಅಂತಲೇ ಹೇಳಿದ್ದಾರೆ. ಬಟ್ ಅದು ಟೈಮ್ ಬರಬೇಕು. ಐ ಥಿಂಕ್ ಎಲ್ಲೋ ಒಂದು ಕಡೆ ಇವಾಗ ನೋಡ್ತಾ ಇದ್ರೆ ಎಲ್ಲ ಒಂದು ಪಾಸಿಟಿವ್ ಸ್ಟಾರ್ಟ್ ಆಗೈತೆ. ಸೊ ಅದು ಒಂದು ಆಗುತ್ತೆ. ಬಟ್ ಅದೇ ಒಂದು ಪ್ರಾಪರ್ ಮ್ಯಾಚ್, ನನಗೆ ಕಂಫರ್ಟ್ ಝೋನಲ್ಲಿರೋಂಥವ್ರು ಒಬ್ರು ಸಿಗಬೇಕು, ನನ್ನ ಪ್ರೊಫೆಷನ್ ಅರ್ಥ ಮಾಡ್ಕೊಳೋರು ಒಬ್ರು ಸಿಗಬೇಕು. ಯಾಕಂದ್ರೆ ನಮ್ಮ ಪ್ರೊಫೆಷನ್ ಎಲ್ಲೋ ಶೂಟಿಂಗ್ ಮಾಡ್ತಾಯಿರ್ತೀವಿ, ಎಲ್ಲೋ ಇದು ಮಾಡ್ತಾಯಿರ್ತೀವಿ. ಸೊ ಅಂಥವ್ರು ಸಿಕ್ಕಿದಾಗ 100% ಅದಾಗುತ್ತೆ. ಆಗಬೇಕಿತ್ತು ಮುಂಚೆ, 1-3 years ಬ್ಯಾಕ್ ಒಂದೇನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ಅದಾಗಲಿಲ್ಲ, ಕೆಲವೊಂದು ಕಾರಣ ಅಂತಂದರೆ ಅದಾಗಿಲ್ಲ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಅದು ಯಾವುದಾದ್ರೂ ಆದರೂ ಒಳ್ಳೆಯದೇ. ಸೊ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ, ಸೆಲೆಬ್ರೇಟ್ ಕೂಡ ಮಾಡ್ಕೊಂಡಿದ್ದೀರಾ ಅದು ಇನ್ಸ್ಟಾ ಪೇಜಲ್ಲಿ. ಸೊ ಯಾರೂ ಏನು ಪ್ರಪೋಸ್ ಎಲ್ಲ ಮಾಡಿಲ್ವಾ ಅಂತ? ಇನ್ಸ್ಟಾನಲ್ಲಿ ನನ್ನ ಆ್ಯಕ್ಚುಲಿ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂದರೆ ಐ ಥಿಂಕ್ ಫಸ್ಟ್ಲಿ ಒಂದು ಸಪೋರ್ಟ್ ಫ್ಯಾಕ್ಟರ್ ಅಂತ ಇರೋದು ನಮ್ಮ ಶ್ರೇಯಾ ಅವರು. ಐ ಥಿಂಕ್ ರಿಲಯನ್ಸ್ ಕ್ರಿಯೇಷನ್ಸ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ನನ್ನ ಯಾವ ಥರ ಪೋರ್ಟ್ರೇ ಮಾಡಿದ್ದಾರೆ ಅಂತ ಒಂದು ಪೇಜಸ್ ಆಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ಹ್ಯಾಟ್ಸ್ ಆಫ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರು ಮಾಡಿದ್ದು ನನಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಹೌದು, ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಬಟ್ ಪ್ರಪೋಸಲ್ಸ್ ಅಂತೂ ಎಲ್ಲೂ ಬಂದಿಲ್ಲ, ಯಾರೂ ಪ್ರಪೋಸ್ ಮಾಡಲ್ಲ. ಬಟ್ ಪ್ರತಿಯೊಬ್ಬರೂ ತುಂಬ ಸ್ವೀಟಾಗಿ ತುಂಬ ಕಮೆಂಟ್ ಮಾಡಿದ್ದಾರೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ನೀವು ಇರಬೇಕಿತ್ತು ಬಿಗ್ ಬಾಸಲ್ಲಿ, ನೀವು ಫೈನಲ್ಸ್ ಗೆಲ್ಲಬೇಕಿತ್ತು, ಈ ಥರ ಕಮೆಂಟ್ಸ್ಗಳು ತುಂಬ ಬರ್ತಾಯಿದೆ. ಅದೇ ನಂಗೆ ಒಂದು ಖುಷಿ, 100% ಖುಷಿ ಆಗುತ್ತೆ. ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿರ್ಬೇಕಾದ್ರೆ ತುಂಬ ಎಮೋಷನಲ್ ಆಗ್ತೀರಾ. ನಾನು ಫಸ್ಟ್ ಟೈಮ್ ನೋಡಿದ್ದು ನಿಮ್ಮನ್ನೊಂದು ಕಡೆ ತೋರಿಸ್ತಿರ್ತಾರೆ ಚೈತ್ರ ಅವರು, ಅಷ್ಟೊತ್ತು ತೋರಿಸಲ್ಲ ಬಿಗ್ ಬಾಸ್ ಅವರು, ಆದರೆ ನೀವು ಕಣ್ಣೀರು ಹಾಕ್ತಾನೆ ಇರ್ತೀರಾ. ಅಂದರೆ ನಿಮ್ಗೆ ಇನ್ನೂ ತುಂಬ ದಿನ ಇರಬೇಕು ಅನ್ನೋ ಆಸೆ ಇತ್ತಾ ಅಂತ? ಇತ್ತು, 100% ಇತ್ತು. ಲೈಕ್ ಇನ್ನೂ ಇರಬೇಕು. ಯಾಕಂದರೆ ಈಗಲೇ ಒಂಥರ ಬೇರೆ ಥರ ನಂದು ಒಂದು ಆಟ ಶುರು ಆಗಿತ್ತು, ಒಂದು ಪ್ರೂವ್ ಮಾಡೋ ಒಂದಿದ್ದು. ಈ ವೀಕಲ್ಲಿ ಯಾರು ಅಲ್ಲಿ ನನಗೆ ಒಂದು ಅವಾರ್ಡ್ ಅಂತ ಬಂದಾಗ ಪಾಪ ಎಲ್ಲರೂ ಒಂದು ಕೊಟ್ಬಿಟ್ರು ನನಗೆ, ಅದೊಂದು ತೊಗೊಂಡೆ, ಅದು ತುಂಬ ಕುಗ್ಗಿದ್ದೆ. ಬಟ್ ಅವರೇ ನಿನ್ನೆ ನಾನು ಎಲಿಮಿನೇಟ್ ಆದಾಗ ಅವರೇ ಕೂತ್ಕೊಂಡು ಯಾರು ಇರಬೇಕು ಅಂದರೆ ಆಲ್ಮೋಸ್ಟ್ 70-80% ಅವರು ನನ್ನ ಹೆಸರು ಹೇಳ್ತಿದ್ರು, ಧರ್ಮ ಇರಬೇಕು ಅಂತ. ಅದು ನನಗೆ ತುಂಬ ನನ್ನ ಇಮೋಷ್ನಲ್ ಆಯಿತು. ಲೈಕ್ ಇಷ್ಟೊಂದು ನಾನು ಗೆಲ್ಸ್ಕೊಂಡಿದ್ದೀನಿ ಪ್ರೀತಿ ಇವರಿಂದ ಅಂತ. ಸೊ ಅವ್ರಿಗೂ ಸುಮ್ಮನೆ ಫೇಕಾಗಿ ಹೇಳ್ಬೇಕಂತಲ್ಲ, ಅವ್ರು ನನ್ನ ಆಟ ನೋಡಿದ್ದಾರೆ, ನಾನು ಹಿಂಗೆ ಇರಬೇಕಂತ ನೋಡಿದ್ದಾರೆ, ಯಾವ ಥರ ಇದೀನಂತ ನೋಡಿದ್ದಾರೆ. ಸೊ ಅದು ಕೊಟ್ಟಾಗ ನನಗೂ ಒಂಥರ ಇಮೋಷ್ನಲ್ ಫೀಲ್ ಆಯಿತು. ಆಮೇಲೆ ಸಡನ್ನಾಗೆ ಆ ಮನೆ, ಆ ವಾತಾವರಣ, ಆ ರೂಮು, ಆ ಬೆಡ್ಡು, ಆ ಕಿಚನ್ನು, ಆಮೇಲೆ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಆ್ಯಂಡ್ ಜಿಮ್ಮು. ಸೊ ಎಲ್ಲೋ ಒಂದು ಕಡೆ ಆ ಬಿಗ್ ಬಾಸ್ ವಾಯ್ಸು, ಸೊ ಅದೆಲ್ಲ ನೆನೆಸ್ಕೊಂಡಾಗ ಸಡನ್ನಾಗಿ ಒಂದು ಬರ್ಸ್ಟ್ ಔಟ್ ಆಗುತ್ತೆ. ಆ್ಯಂಡ್ ನಾಟ್ ಈಸಿ. ಒಂದು ಕಡೆ ಆಬ್ವಿಯಸ್ಲಿ ಅಲ್ಲಿ ಇಮೋಷ್ನಲ್ ಆಗಿದ್ದು, ಬಟ್ ಆಚೆ ಬಂದಾಗ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಯಿತು. ಲೈಕ್ ಎಲ್ಲೂ ಒಂದು ಕಡೆ ನಾನು ಅವಾಗಲೇ ಹೇಳ್ದಂಗೆ ಟಾಪ್ 5 ಹೋಗಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ ನನಗೆ. ಆ ಥರ ಒಂದು ಫೀಲಿಂಗ್ ಬಂತು. ಸೊ ಜೊತೆಗೆ ಏನು ಅಂದರೆ ನಿಮಗೆ ಒಂದಷ್ಟು ಬಿರುದುಗಳನ್ನ ಕೊಡ್ತಾರೆ. ಅಂದರೆ ಮನೆಯ ಹೇಡಿ ಯಾರು ಅಂತ ಅಂದರೆ ನೀವು ಅಂತ ಎಲ್ಲರೂ ಹೇಳ್ತಾರೆ, ಜೊತೆಗೆ ನಾಲಾಯಕ್ ಅಂತ. ಆಗ ಹೇಗಿತ್ತು ಅಂದರೆ ನಿಮ್ಮ ಮನಸ್ಸಲ್ಲಿ ತಳಮಳಗಳು? ಮತ್ತು ಅಫ್ಕೋರ್ಸ್ ನೀವು ಹೇಳ್ತಾ ಇದ್ರಿ ನಂಗೆ ತುಂಬ ಅಪ್ಸೆಟ್ ಆಗಿದ್ದೀನಿ ಈ ಥರ ಹೇಡಿ ಅಂತ ಕೊಟ್ಟಾಗ ಆ್ಯಕ್ಚುಲಿ ನಾನು ಅಪ್ಸೆಟ್ ಆಗಿಲ್ಲ, ಯಾಕಂದರೆ ಅಲ್ಲಿ ಡಿಫೆಂಡ್ ಮಾಡೋಕ್ಕೆ ಒಂದು ವೇದಿಕೆ ಇತ್ತು. ಸೊ ಅಲ್ಲಿ ಪರ ವಿರೋಧ ಅಂತ ಏನು ಒಂದು ವಾದ ವಿವಾದ ಅಂತಂದೇ ಇರುತ್ತೋ ಅಲ್ಲಿತ್ತು. ಸೊ ಅವ್ರ ಪಕ್ಷದಿಂದ ಆ್ಯಕ್ಚುಲಿ ಅವ್ರು ಕೊಡೋಗ್ಲೇ ಡಿಸೈಡ್ ಮಾಡ್ತಿದ್ರು ಯಾರಿಗೆ ಕೊಡಬೇಕಂತ. ಬಟ್ ಅದು ಹಿಂಗೆ ಲೈಕ್ ಏನೋ ಒಂದು ಇದರಲ್ಲಿ ಸರಿ, ಧರ್ಮ ಏನೋ ಬೇಜಾರು ಮಾಡ್ಕೊಳಲ್ಲ, ಇಲ್ಲ ಏನೋ ಅದು ಹೇಳಿದ್ದಿನ ಸುಮ್ಮನೆ ತೊಗೊಂಬಿಡ್ತಾನೆ ಅನ್ನೋದು ಒಂದು ಫೀಲಿಂಗ್ ಅವರಲ್ಲಿತ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಮಾತಾಡಲ್ಲ ಅಂತ ಒಂದು ಇದಿತ್ತು. ಬಟ್ ಅದು ಯಾವಾಗ ಧನ್ರಾಜ್ ಅವ್ರು ಬಂದು ಅದು ಕೊಟ್ಟಾಗ ಅವ್ರ ಮನಸ್ಸಲ್ಲೂ ಇರಲಿಲ್ಲ ನಾನು ಹೇಳಿ ಅಂತ. ಬಟ್ ಆ ಟಾಸ್ಕ್ ವಿಷಯ ಅಂತ ಬಂದಾಗ ಪಾಪ ಹೇಳಿದ್ರು, ಆಮೇಲೆ ಒಂದು 2 ಪಾಯಿಂಟ್ ಹೇಳಿದ್ರು. ಅದಕ್ಕೆ ಸಾಲಿಡಾಗಿ ನಾನು ಡಿಫೆಂಡ್ ಮಾಡಿದೆ. ಯಾರನ್ನ ಹೇಳಿ ಅಂತ ಇದ್ರೆ ಒಬ್ಬರು ಮಾತಾಡಲಿಲ್ಲ. ಮನಸ್ಸವ್ರ ವಿಷಯ ಬಂದಾಗ ನಾನೇ ಹೋಗಿ ನಿಂತ್ಕೊಂಡು ಮಾಡಿದೆ. ಅವಾಗೆಲ್ಲ ಹೋಗಿದೆ, ರೀ ಸ್ವಾಮಿ ಅಂತ ಜೋರಾಗಿರುತ್ತೆ, ಏನು ರೀ ಮಾತಾಡ್ತೀರ ಅಂತ. ನಾನು ಸ್ವಲ್ಪ ವೈರಲ್ ಆಯಿತು. ಆ್ಯಂಡ್ ನನಗೋಸ್ಕರ ನಾನು ನಿಂತೆ ಅಲ್ಲಿ, ಅಲ್ಲಿ ನಿಂತೆ. ಆ್ಯಂಡ್ ಇದು ಬಂದಾಗ ನಾಲಾಯಕ್ ಅಂತ ಅದು ಬಂದಾಗ ಐ ಥಿಂಕ್ 100% ಅಲ್ಲೊಂದು ಮನಸ್ಸಿಗೆ ಒಂದು ಹೊಡಿತು ಎಲ್ಲೋ ಒಂದು ಕಡೆ. ಅದು ನನಗನ್ಸಿದ್ದು ಪ್ರಾಬ್ಲಿ ಈ ಮನೆಯಲ್ಲಿ ಯಾರೂ ನಾಲಾಯಕರಲ್ಲ, ಎಲ್ಲರೂ ಫ್ಯಾಮಿಲಿ ಬಿಟ್ಟು ಬಂದಿರ್ತೀವಿ, ಒಂದು ಆಟಕ್ಕಂತ ಬಂದೆ ಯಾರೂ ಅದಿಲ್ಲ. ಬಟ್ ಸುದೀಪ್ ಸರ್ ಒಂದು ಒಳ್ಳೆ ಮಾತು ಹೇಳ್ತಾರೆ, ಧರ್ಮಂದೇ ಆದ ಒಂದು ಇಮೇಜ್ ಇದೆ, ಧರ್ಮಂದೇ ಆದ ಒಂದು ಫ್ಯಾನ್ಸ್ ಫಾಲೋಯಿಂಗ್ ಇದೆ, ನಮಗೂ ಇದು ಕೊಡಬೇಕಂತ ಏನಿದಿಲ್ಲ,
ಇದೆಲ್ಲ ಕೊಡ್ಬೇಕಂದ್ರೆ ನನ್ನ ಮನಸ್ಸಿಗೂ ಬೇಜಾರಾಗುತ್ತೆ ಅಂತ ಸುದೀಪ್ ಸರ್ ಹೇಳಿದ್ರು ಅವತ್ತು. ಆಮೇಲೆ ನೆಕ್ಸ್ಟ್ ವೀಕ್ ಬಂದಾಗ ಧರ್ಮ ಇದೆಲ್ಲ ಬಂದಾಗ ನಿಂಗೆ ಕುಗ್ಬಾರ್ದು, ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಯಾವ ಥರ ಇರಬೇಕಂತ. ಆಮೇಲೆ ಆಚೆ ಬಂದಾಗ ನಾಲಾಯಕ್ ಅಂತ ಹೋಯ್ತು, ನಾನು ನಾಯಕ್ ಅಂತ ಬಂತು. ಸೊ ಅದೊಂದು ಜನ ನನ್ನ ತೋರಿಸೋ ಒಂದೊಂದು ಪ್ರೀತಿ, ಒಂದು ಇದು. ಅವರು ಚಾನ್ಸೇ ಇಲ್ಲ ನಾಲಾಯಕ್ ಕಂಟೆಸ್ಟೆಂಟ್ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ, ನೀವ್ಯಾರು ಲೈಕ್ ನಮ್ಮ ನಾಯಕ ಅಂತ ಒಂದು ಹೇಳಿದ್ರು. ಸೊ ಅದೊಂದು ಖುಷಿ ಕೊಡ್ತು. ಬಟ್ ಆ ಟೈಮಲ್ಲಿ ಆಬ್ವಿಯಸ್ಲಿ ಒಂದು ಫೈರ್ ಆಯಿತು, ಲೈಕ್ ಏನಪ್ಪ ಇದು. ಆಮೇಲೆ ನನಗೆ ತುಂಬ ಅನಿಸಿದ್ದು ನಮ್ಮ ತಂದೆಯವ್ರೇನು ಅನ್ಕೊತಾರೋ, ನಮ್ಮ ತಾಯಿನ ಅನ್ಕೊತಾರೋ, ಇಲ್ಲ ಜನ ಯಾವ ಥರ ರಿಸೀವ್ ಮಾಡ್ತಾರೋ, ಇಲ್ಲ ಪಟ್ಟ ಬಂದ್ಬಿಡುತ್ತೋ ನನಗೆ, ಅದೇ ಥರ ಇದ್ಬಿಡ್ತೀನೋ ಇಲ್ಲ ಏನಂತ. ಬಟ್ ಐ ಥಿಂಕ್ ನಾನು ಪ್ರೂವ್ ಮಾಡಿದೆ. ಅದಾದಮೇಲೆ ಎದ್ದೆ, ಪ್ರೂವ್ ಮಾಡಿದೆ. ಒಳ್ಳೊಳ್ಳೆ ಟಾಸ್ಕ್ ಬಂತು, ಅದರಲ್ಲೂ ಪ್ರೂವ್ ಮಾಡಿಕೊಂಡೆ. ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲೂ ಮಾತಾಡಿದೆ. ನಾಮಿನೇಷನ್ ವಿಷಯ ಬಂದಾಗ ನನಗೂ ಚೈತ್ರಕ್ಕೆ ಒಂದು ದೊಡ್ಡ ವಾದ ನಡೆಯುತ್ತೆ. ಸೊ ಅಲ್ಲಿ ಪ್ರೂವ್ ಮಾಡಿದೆ. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಐ ಥಿಂಕ್ 3-4 ನಾಮಿನೇಷನಲ್ಲಿ ನಾನು ಸೇವ್ ಆದೆ. ಅಂದರೆ ವ್ಯಾಲಿಡ್ ರೀಸನ್ ಇಲ್ಲ ಯಾರ್ಯಾರು ಕೊಟ್ಟಿದ್ದು, ಸುಮ್ಮನೆ ನಾನು ಈಸಿಯಾಗಿ ಹೆಸರು ಸಿಗ್ತಾಯಿದೆ ಅಂತ ಒಂದು ಕೆಲವರು ಹೇಳಿದ್ರು. ಬಟ್ ಅವ್ರಿಗೆ ಶೋಭಾ ಅವರಾಗಿರ್ಬೋದು ಮತ್ತು ರಜತ್ ಇಲ್ಲ ಅದು ಇದೇ ಇಲ್ಲ ಅಂತ. ಮತ್ತು ಅದೇ ಅದಾಗಿದ್ದು ನಾಮಿನೇಟ್ ಆಗಿದೆ. ಎಲ್ಲೋ ಒಂದು ಕಡೆ ಒಂದು ಬೇಜಾರಿತ್ತು. ಚೈತ್ರಕ್ಕೆ ಅವ್ರು ಹೇಳಿದ್ದನ್ನು ಇನ್ನೂ ಡಿಫೆಂಡ್ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾತಾಡಿದೆ, ಬಟ್ ಅದು ಆಗಿಲ್ಲ.